ಒಂದು ಅದ್ಭುತವಾದ ನಿರ್ದೇಶನದಲ್ಲಿ ಮೂಡಿ ಬಂದಿದೆ ಸಿನಿಮಾ. ಕಾರ್ಯಕ್ರಮಕ್ಕೆ ನೀನು ಕೆಲವೇ ಹೊತ್ತಿನಲ್ಲಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಶ್ರೀ ದಿನೇಶ್ ನನಗೂ ತುಂಬಾ 5 ವರ್ಷದಿಂದ ತುಂಬಾ ಪರಿಚಯ. ಅವರ 2 ಸಿನಿಮಾಗಳಿಗೆ ರಾಜನ ಮತ್ತು ಜಗತ್ತಿನ ಕೂಡ ವರ್ಕ್ ಮಾಡಿದೆ. ಆ ಅನುಭವದ ಮೇಲೆ ಕರೆದು ನನಗೆ ಬಾರವಿ ಸೇರಿ ಒಂದು ಸಿನಿಮಾ ಮಾಡೋಣ ಅಂತ ಕರೆದು ಅವಕಾಶ ಕೊಟ್ಟರು. ಅದಕ್ಕೆ ಮುಖ್ಯವಾಗಿ ಬಂಡವಾಳ ನಾಗೇಳಿ ಮೇಡಮ್ ಅವ್ರಿಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಈ ಸಿನಿಮಾ ಫಸ್ಟು ಒಂದು ಸ್ಕ್ರಿಪ್ಟ್ ಅಂತ ಮಾಡಿಕೊಂಡು ಈ 31 ಡೇಸ್ ಈ 31 ದಿನಗಳಲ್ಲಿ ನಾವು ಏನು ಈ 31 ದಿನಗಳಲ್ಲಿ ಈ ಲವರ್ಸ್ ಮಧ್ಯ ಏನು ನಡೆಯುತ್ತೆ ಅದನ್ನ ಇಟ್ಕೊಂಡು ಕಾನ್ಸೆಪ್ಟ್ ಅಂತ ಮಾಡಿಕೊಂಡು ಒಂದು ಸಿನಿಮಾ ಸ್ಟಾರ್ಟ್ ಮಾಡೋದು. ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಬಂತು. ಸ್ಕ್ರಿಪ್ಟ್ಗೆ ಒಂದು 6 ತಿಂಗಳು ವರ್ಕ್ ಮಾಡೋದು. ಸ್ಕ್ರಿಪ್ಟ್ ಮೇಲೆ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಫೈನಲ್ ಆದ್ಮೇಲೆ ಒಂದು ಲೊಕೇಶನ್ ಬೇಕಾಗಿತ್ತು. ಆ ಲೊಕೇಶನ್ಗೋಸ್ಕರ ನಾವು ಹೆಬ್ಬರಿ ಹೋದ್ರು, ಕುಂದಾಪುರ, ಅಲ್ಲೆಲ್ಲ ಒಂದು ಬ್ಯೂಟಿಫುಲ್ ಒಂದು ಮನೆ ಸಿಕ್ತು ನಮಗೆ. ಆ ಮನೆ ಇಟ್ಕೊಂಡು ಒಂದು ಲೊಕೇಶನ್ ಮೇಲೆ ಒಂದು ಒಳ್ಳೆ ಸಬ್ಜೆಕ್ಟ್ಗೆ ತಕ್ಕಂತೆ ಲೊಕೇಶನ್ ಸಿಕ್ತು. ಅದಾದ್ಮೇಲೆ ಬೆಂಗಳೂರಲ್ಲಿ ಒಂದು 4 ದಿನ ಶೂಟಿಂಗ್ ಮಾಡೋದು. ಅದಕ್ಕೆ ತಕ್ಕಂತೆ ಆರ್ಟಿಸ್ಟ್ಗಳು ಸಿಕ್ಕಿದ್ರು. ತಂದೆ ತಾಯಿ ಕ್ಯಾರೆಕ್ಟರ್ಗೆ ಅನೇಕ ಮುನಿಯಪ್ಪ ಮತ್ತೆ ರಾಧಿಕಾ ಶೆಟ್ಟಿ ಅವರು ಮಾಡಿದ್ರು. ಫ್ರೆಂಡ್ ಕ್ಯಾರೆಕ್ಟರ್ ಆಗಿ ಚಿಲ್ಲರ್ ಮಂಜು ಅವರು ಮಾಡಿದ್ರು. ಮತ್ತೆ ಗೋವಿಂದ್ ಸ್ವಾಮಿ ಅವರು ನಾಯಕ್ ಕ್ಯಾರೆಕ್ಟರ್ ಮಾಡಿದ್ರು. ಇವರೆಲ್ಲ ಅವರ ಪಾತ್ರಕ್ಕೆ ತುಂಬಾ ನ್ಯಾಯ ಒದಗಿಸಿಕೊಟ್ರು. ಸೊ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಖುಷಿಯಾಗಿದೆ. ಈ 3 ಸಾಂಗ್ ರಿಲೀಸ್ ಮಾಡಿದ್ದೀವಿ ಆಲ್ರೆಡಿ. ಇವತ್ತು ಎಲ್ಲ ಸಾಂಗ್ಗಳನ್ನು ರಿಲೀಸ್ ಮಾಡ್ತಾ ಇದ್ದೀವಿ. 3 ಸಾಂಗ್ಗೂ ಒಂದು ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಸೊ ನಾನು ಕನ್ನಡ ಪ್ರೇಕ್ಷಕರಿಗೆ ನಮ್ಮಂತ ಹೊಸ ಪ್ರತಿಭೆಗಳಿಗೆ ಒಂದು ಉತ್ತಮ ಬೆಂಬಲ ಕೊಟ್ಟು ನಮ್ಮ ಸಿನಿಮಾ ಗೆಲ್ಲಿಸಬೇಕು ಅಂತ ನಿಮಗೆ ಹೇಳಬೇಕು. ಕಥೆನ ಡಿಸ್ಕಷನ್ ಮಾಡೋ ಸಂದರ್ಭದಲ್ಲಿ ಕಥೆಯಲ್ಲಿ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಇದೆ ಅಂತ ನನಗೆ ಅನಿಸ್ತು. ತುಂಬಾ ಚೆನ್ನಾಗಿ ಬಂದಿತ್ತು, ಕಥೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದನ್ನ ನಾವು ಈ ಸಿನಿಮಾನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ವಿ ಮನೋಹರ್ ಸರ್ ಅವರ ಸಂಗೀತ ನಿರ್ದೇಶನದ 150ನೇ ಸಿನಿಮಾ ಇದು. ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದ್ದಾವೆ. 11 ಹಾಡುಗಳನ್ನು ಒಳಗೊಂಡಂತಹ ಈ ಸಿನಿಮಾ. ಇದು ಸಿನಿಮಾದ ವಿಶೇಷತೆ. 1 ವಾರದ ಹಿಂದೆ ರೇಡಿಯೋ ಸಿಟಿಯಲ್ಲಿ ನಮ್ಮ 3ನೇ ಹಾಡು ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ತುಂಬ ಖುಷಿಯಾಗುತ್ತೆ ಕಮೆಂಟ್ಸ್ಗಳನ್ನೆಲ್ಲ ನೋಡುವಾಗ. ಎಲ್ಲದಕ್ಕೂ ಕಾರಣಕರ್ತರಾಗಿರೋದು ವಿ ಮನೋಹರ್ ಸರ್ ಅವರು. ಆದ್ದರಿಂದ ವಿ ಮನೋಹರ್ ಸರ್ ಅವರನ್ನು ನಾನು ವಿ ಮನೋಹರ್ ಸರ್ ಅವರಿಗೆ ಕೃತಜ್ಞತೆಗಳನ್ನು ಹೇಳಕ್ಕೆ ಬಯಸ್ತೀನಿ. ಈ ಸಿನಿಮಾ ಇಷ್ಟು ಚೆನ್ನಾಗಿ ಬರೋಕ್ಕೆ ಮುಖ್ಯ ಕಾರಣನೇ ವಿ ಮನೋಹರ್ ಸರ್ ಅವರು. ಯಾಕಂದರೆ ನೀವೆಲ್ಲ ಕೇಳಿರ್ಬೋದು, ಅವರ ಸಂಗೀತ ಸಾಹಿತ್ಯವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಯಾವುದೇ ಸಿನಿಮಾನು ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬಂದಿದೆ, ಬಹಳ ಅದ್ಭುತವಾಗಿ ಬಂದಿದೆ. ಸಿನಿಮಾ ಎಷ್ಟೇ ಅದ್ಭುತವಾಗಿ ಬಂದಿರ್ಬೋದು, ಅದನ್ನು ಪ್ರತಿ ಕನ್ನಡ ಜನತೆಗೆ ತಲುಪಿಸುವಂಥ ಕಾರ್ಯ ಮಾಡುವಂಥದ್ದು ತಾವು ಬಂದಿದ್ದ ಎಲ್ಲ ಪತ್ರಕರ್ತರ ಸಹಕಾರ, ನಮಗೆ ಬೆಂಬಲ ಖಂಡಿತ ಬೇಕು. ನಿಮ್ಮ ಬೆಂಬಲ ಸಹಕಾರ ನಮಗೆ ಶಕ್ತಿ ಸಿನಿಮಾಕ್ಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಿಂದ ಬಂದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಸಿನಿಮಾ ಅಭಿನಯಿಸಿದ್ದಾರೆ. ಕನ್ನಡದಲ್ಲಿ 31 ಡೇಸ್ ಮೊದಲ ಸಿನಿಮಾ. ಏನು ಹೇಳ್ತೀನಿ? ಎಲ್ಲರಿಗೂ ನಮಸ್ತೆ. ಅವ್ರು ಹೇಳಿದಾಗ ಇದು ನಂದು ಕನ್ನಡದಲ್ಲಿ ಫಸ್ಟ್ ಮೂವಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಕನ್ನಡ ಪೀಪಲ್ ಹೇಗೆ ತಗೊಳ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಇದೆ. ಸೊ ಶಾರ್ಟೆಸ್ಟ್ ಸ್ಪೀಚ್ ಆಫ್ ದ ಡೆಕೇಡ್ ಆಗಿಬಿಟ್ಟಿದೆ 31 ಡೇಸ್. ಸಿನಿಮಾ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಒಳ್ಳೆ ಸ್ಟೋರಿ ಇದೆ. ಸೊ ನಾನು ಈ ಮೂವಿಗೆ ಓಕೆ ಹೇಳೋಕ್ಕೆ ರೀಸನ್ ಏನಂದರೆ ಇದರಲ್ಲಿರೋ ಸ್ಟೋರಿ. ಆ್ಯಂಡ್ ಕನ್ನಡ ಮೂವಿಯಲ್ಲಿ ಫಸ್ಟ್ ಮೂವಿಯಲ್ಲಿ ಒಂದು ಒಳ್ಳೆ ಸ್ಟೋರಿ ಇದ್ದರೆ ಅದ್ರ ಖುಷಿನೇ. ಸೊ ಸರ್ ಎಲ್ಲ ನನಗೆ ಕಾಂಟ್ಯಾಕ್ಟ್ ಮಾಡಿದರು, ಮೂವಿ ಬಗ್ಗೆ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದರು. ಆ್ಯಂಡ್ ಓಕೆ ಹೇಳಿದೆ. ಸೊ ಜರ್ನಿ ಹಾಗೆ ಸ್ಟಾರ್ಟ್. 31 ಡೇಸಲ್ಲಿ ಯಾವ ತುಂಬ ಕಷ್ಟ ಅಂತ ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಥರನೇ ಇತ್ತು. ಅಂದರೆ ಮಂಗಳೂರಿನ ಟೀಮೇ ಜಾಸ್ತಿ ಇರೋದು. ಸೊ ಲ್ಯಾಂಗ್ವೇಜ್ ಕಂಫರ್ಟ್ ಆಗಲಿ ಆ್ಯಂಡ್ ಏನಾದರೂ ಮಿಸ್ಟೇಕ್ ಆದರೆ ಅದನ್ನು ಸರಿ ಮಾಡ್ತಾ ಇದ್ರು. ಎಲ್ಲರೂ ಒಂದು ಹೋಮ್ಲಿ ಥರ ಫೀಲಿಂಗ್ ಇತ್ತು. ಸೊ ಎಲ್ಲ ಕಂಫರ್ಟೇಬಲ್ ಆಗಿತ್ತು. ಹುಡುಗಿ ಸೊ ಒಂದು ಗೋಲ್ ಇಟ್ಕೊಂಡು ಅವಳು ಸ್ಟಡೀಸ್ ಎಲ್ಲ ಮಾಡಿರ್ತಾಳೆ. ಆ್ಯಂಡ್ ಅವಳಿಗೆ ಒಂದು ಬ್ಯಾಕ್ ಸ್ಟೋರಿನೂ ಇರುತ್ತೆ. ಸೊ ಈ ಪ್ರೇಮ ಕಥೆಯಲ್ಲಿ ಅವಳ
ಇದನ್ನು ಏನು ಕ್ಯಾಪ್ಚರ್ ಮಾಡ್ಬೋದು ಅಂತ ಅಂದರೆ ಲವ್ ಮಾಡೋದು ಇಲ್ಲ, ಇವಾಗಿನ ಜನರೇಷನ್ಗೆ ಒಂದು ಒಳ್ಳೆ ಏನು ಮೆಸೇಜ್ ಇದೆ. ಸೊ ಯಾವ್ದ್ರಲ್ಲೂ ಅವ್ರಿಗೆ ನೆಗೆಟಿವ್ ಆಗಿ ಬರಲ್ಲ, ಪಾಸಿಟಿವ್ ಆಗಿ ಸಿಗುತ್ತೆ. ಸೊ ಲವ್ ಮಾಡುವಾಗ ಹೇಗಿರುತ್ತೆ ಅಂದರೆ ಲವ್ ಮಾಡೋದೆಲ್ಲ ಹೇಳ್ಕೊಡ್ತೀರ ಹಾಗಲ್ಲ ಸರ್. ಎಲ್ಲ ಪತ್ರಕರ್ತ ಮಿತ್ರರಿಗೆ ವಂದಿಸ್ತೀನಿ. ಆರಂಭದಿಂದ ನಾನೊಂದು 35 ಫಿಲ್ಮಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡಿ ಜಾಲಿ ಡೇಸಿಂದ ನಾನು ಹೀರೋ ಆಗಿ ಇವಾಗ 8 ಸಿನಿಮಾ ಆಯಿತು. ನೀವೆಲ್ಲರೂ ನನ್ನ ಕೈ ಹಿಡಿದು ಬೆಳೆಸಿದ್ದೀರಿ. ನನಗೆ ಇವಾಗಲೂ ನೆನಪಿದೆ, ಜಾಲಿ ಡೇಸಲ್ಲಿ ನಾನು ಮಾಡಿದಾಗ ನಮ್ಮ ಒಬ್ಬರು ಪತ್ರಕರ್ತರು ಬಂದಿದ್ದಾರೆ, ಅದನ್ನು ನೆನೆಸ್ಕೊಳ್ಳೋಕೆ ಬೇಕು ಇವಾಗ ನಾನು. ಈ ಹುಡುಗ ಸೈಕಲ್ ಹತ್ತಿದ್ದಾನೆ, ಮುಂದೆ ಏನು ಹತ್ತಾನೆ ನೋಡಬೇಕು ಅಂತ. ಅಂದರೆ ಅದು ರಿವ್ಯೂವಲ್ಲಿ ಅದು ಆ ಥರ ಒಂದು ಪದ ಬರಿಬೇಕಾದ್ರೆ ಅದನ್ನು ನಿಜವಾಗ್ಲೂ ನಾನು ಅದೃಷ್ಟವಂತ. ನಮ್ಮ ಸುಂದರನಾಸಗೌಡರು ಇವತ್ತಿಲ್ಲ, ಅವರು ಕ್ಯಾಮರಾಮ್ಯಾನ್, ಅವರು ನಮ್ಮ MD ಶ್ರೀಧರ್ ಸರ್ಗೆ ನನ್ನ ಪರಿಚಯ ಮಾಡಿಕೊಟ್ಟು ಅವರು ಒಂದು ಮಾತಾಡ್ತಾರೆ. MD ಶ್ರೀಧರ್ ಅವರಿಗೆ ಪರಿಚಯ ಮಾಡಿಕೊಡುವಾಗ, MD ಸರ್ ನಿಮ್ಮ ಜೊತೆಯಲ್ಲಿ ಇಂಟ್ರೊಡ್ಯೂಸ್ ಆದ ಎಲ್ಲ ಹುಡುಗರುಗಳು ಒಂದು ಹಂತಕ್ಕೆ ಹೋಗಿದ್ದಾರೆ. ಯಾಕಂದರೆ ಗಣೇಶ್ ಅವರು, ಶರಣ್ ಅವರು ಎಲ್ಲ ಅವರೇ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ನಮ್ಮ ಹುಡುಗರಿಗೆ ನೀವು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಸುಂದರನಾಸಗೌಡರಿಂದ ನಾನು ಆ್ಯಕ್ಚುಲಿ ಕ್ಯಾರೆಕ್ಟರ್ ಆರ್ಟಿಸ್ಟಿಂದ ಹೀರೋ ಆಗೋಕ್ಕೆ ನನಗೆ ಅವಕಾಶ ಆಯಿತು ಜಾಲಿ ಡೇಸ್ ಮುಖಾಂತರ. ಅಲ್ಲಿಂದ ಇಲ್ಲಿವರೆಗೆ 8 ಸಿನಿಮಾ, ಜರ್ನಿಯಲ್ಲಿ ಕೇಸ್ ನಂಬರ್ 18 ಬಾರ್ ಇರ್ಬೋದು, ಎಲ್ಲವೂ ನನಗೆ ನೀವು ಕೈ ಹಿಡಿದು ಬೆಳೆಸಿದ್ರಿ. ಈ ಸಿನಿಮಾ 31 ಡೇಸು ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೊರಟ ಮೊದಲನೇ ಉದ್ದೇಶ, ನನ್ನ ಶಾಂಬಾಗ್ರ ನೋಡಿ ಇಸ್ ಅ ವೆರಿ ಬ್ಯೂಟಿಫುಲ್ ಸ್ಕ್ರಿಪ್ಟ್. ಅದು ರಿಲೀಸ್ ಆಯಿತು, ಅದು ಗೋವಾ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಕೂಡ ಬಂತು. ಇನ್ನೂ ಬೇರೆ ಬೇರೆ ರೀತಿ ಆಗ್ತಾ ಇದೆ, ಮುಂದೋಗ್ತಾ ಇದೆ. ನಾನು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕಂತೂ ನನಗೆ ಇನ್ಸ್ಪಿರೇಷನ್ ಬಂತು ನಮ್ಮ ರಿಷಬ್ ಶೆಟ್ಟಿ, ಆಮೇಲೆ ನಮ್ಮ ಮದರಂಗಿ ಕೃಷ್ಣ. ಇವರು ಸ್ಮಾಲ್ ಬಜೆಟಿನ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡೋರು. ಈಗ ಕಾಸರಗೋಡು ಸರ್ಕಾರಿ ಪ್ರಾಥಮಿಕ ಶಾಲೆ ಇರ್ಬೋದು, ಲೋ ಮಾಂಟೇನ್ ಇರ್ಬೋದು. ಸೊ ಇಂಥ ಸಿನಿಮಾಗಳು ಬಂದಾಗ ಮಾತ್ರ ಚಿತ್ರರಂಗ ಅಥವಾ ಒಬ್ಬ ಆರ್ಟಿಸ್ಟ್ ಬೆಳೆಯಲಿಕ್ಕೆ ಸಾಧ್ಯ. ಈಗ ನಾವು ಮಲಯಾಳಂ ಇಂಡಸ್ಟ್ರಿ, ತಮಿಳ್ ಇಂಡಸ್ಟ್ರಿ, ಬೇರೆ ಇಂಡಸ್ಟ್ರಿ ಬಗ್ಗೆ ಎಲ್ಲ ಮಾತಾಡ್ತೀವಿ. ಸೊ ಯಾವಾಗಲೂ ಬಜೆಟ್ ಸಿನಿಮಾ ಅಲ್ಲ, ಕಂಟೆಂಟ್ ಈಸ್ ಅ ಸಿನಿಮಾ. ನಮ್ಮ ಗುರುಗಳು ಕಾಶಿನಾಥ್ ಸರ್, ಅವರು ಮನೋರಂಜನೆಯಿಂದಾಗಿ ಅವ್ರ ಒಡನಾಟಗಳು ನನಗಿತ್ತು. ಸೊ ಅವ್ರು ಯಾವಾಗಲೂ ಕಂಟೆಂಟ್ ಓರಿಯೆಂಟೆಡ್ ಸ್ಕ್ರಿಪ್ಟೇ ಅದಕ್ಕೆ ಒತ್ತು ಕೊಡ್ತಾ ಇದ್ರು. ನಾನು ಅಷ್ಟೇ ಈ ಸ್ಕ್ರಿಪ್ಟಲ್ಲಿ ಕಂಟೆಂಟಿಗೆ ಭಾಳ ಒತ್ತು ಕೊಟ್ಟಿದ್ದೀನಿ. ಆ ಒತ್ತು ಕೊಟ್ಟು ಅದನ್ನೇ ಅದಕ್ಕೆ ಹೇಗೆ ಬೇಕು ಅದಕ್ಕೆ ತಕ್ಕಂಗೆ ನಾವು ಪಿಕ್ಚರೈಸೇಷನ್ ಮಾಡಿ ಅದಕ್ಕೆ ನಾವು ನ್ಯಾಯ ಒದಗಿಸ್ತೀವಿ. ಈಗ ಮೊನ್ನೆ ಫಸ್ಟ್ ಕಾಪಿ ನೋಡಿದಾಗ ನಿಜವಾಗ್ಲೂ ನನಗೆ ಖುಷಿ ಆಯಿತು. ಸೊ ನಿನ್ನೆ ಮೊನ್ನೆ ಒಂದು ನಮ್ಮ ಸ್ನೇಹಿತರು ಅವತ್ತು ಬೆಳಿಗ್ಗೆ ಕೂಡ ಮಾತಾಡಿದೆ, ನಮ್ಮ ಟೈಮ್ಸ್ ಮಹೇಶ್ ಅವರು ಒಂದು ಆರ್ಟಿಕಲ್ ಬರೆದು 270 ಕೋಟಿ ಕನ್ನಡ ಚಿತ್ರರಂಗಕ್ಕೆ ಲಾಸ್ ಆಗಿದೆ ಅಂತ. ನಾನು ಆಮೇಲೆ ಅವ್ರ ಹತ್ರ ಡಿಸ್ಕಸ್ ಮಾಡಿದೆ, ಖಂಡಿತ ಅದಿರ್ಬೋದು ಸರ್, ಬಟ್ ಆದರೆ ಇನ್ನೊಂದು ಪಾಯಿಂಟ್ ಇದೆ, ಆ ಥರ ಲಾಸನ್ನು ನಾವು ಪ್ರೊಜೆಕ್ಟ್ ಮಾಡುವ ಇದು ಇಲ್ಲ, ಅದು ಇಲ್ಲೇನೋ ನಾವು ಮಾತಾಡ್ಬೋದು. ನಾನು ಈ ಪಿಕ್ಚರಲ್ಲಿ ಹಾಕಿದ 70% ದುಡ್ಡನ್ನು ಆಲ್ರೆಡಿ ಗೆದ್ದಿದ್ದೀನಿ. ಇದ್ರ ಹೇಳಕ್ಕೆ ನಾನು ಖುಷಿ ಪಡ್ತಾ ಇದ್ದೀನಿ, ನನಗೆ ಆಲ್ರೆಡಿ ಬಂದಿದೆ. ಇದು ಸಿನಿಮಾದ ಶಕ್ತಿ ಆಗಬೇಕು. ಈಗ ನಂತರ ಈ ಥರ ಸಿನಿಮಾ ಮಾಡಿದಾಗ ಒಂದು 40-50 ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಬಂದರೆ ಈ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅದರಲ್ಲಿ 40 ಹಿಟ್ ಆಗಲ್ಲ, ಒಂದು 30 ಹಿಟ್ ಆಗುತ್ತೆ ಅಥವಾ 20 ಹಿಟ್ ಆಗುತ್ತೆ. ಆವಾಗ ಒಬ್ಬ ನಿರ್ಮಾಪಕ 70-80% ದುಡ್ಡು ಅವನಿಗೆ ರಿಲೀಸ್ಗಿಂತ ಮೊದಲು ಬಂದಿದೆ ಅಂತ ನಾವು ಎದೆ ತಟ್ಕೊಂಡು ಹೇಳೋಕೆ ಅವಕಾಶ ಆಯಿತು ಅಂದರೆ ಸಾಮಾನ್ಯದವರು ನಿರ್ಮಾಪಕ ಆಗೋಕ್ಕೆ ಅವಕಾಶ ಆಗುತ್ತೆ. ಇಲ್ಲಿ ನಿರ್ಮಾಪಕರಿಗೆ ಯಾರು ಬೇಕಾಗಿಲ್ಲ, ನಿರ್ಮಾಪಕರಿಗೆ ಬೇಕಾಗಿರೋದು ಕಾಶಿನಾಥ್ ಸರ್ ತರ ಥಿಂಕಿಂಗ್ ಇರುವ ಅಥವಾ ರಿಷಬ್ ಶೆಟ್ಟಿ, ರಾಜ್ ಶೆಟ್ಟಿ ಅಥವಾ ಲೋಮಾಕ್ಟೈ ನಮ್ಮ ಕೃಷ್ಣ, ಈ ತರದ ಐಡಿಯಾಸ್ ಇಟ್ಕೊಂಡು ನಾವು ಸ್ಮಾಲ್ ಬಜೆಟ್ ಅಲ್ಲಿ ಬೆಸ್ಟ್ ಕಂಟೆಂಟ್ ಕೊಡೋದಕ್ಕೆ ನಾವು ಪ್ರಯತ್ನ ಪಟ್ಟಾಗ ಮಾತ್ರ ಈ ಕನ್ನಡ ಚಿತ್ರರಂಗ ಇರ್ಬೋದು ಅಥವಾ ಯಾವುದೇ ಚಿತ್ರರಂಗ ಇರಲಿ ಅದು ಉಳಿಸಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಾನೊಂದು ಪ್ರಯತ್ನ ಮಾಡಿದ್ದೀನಿ. ಆ ಪ್ರಯತ್ನದಲ್ಲಿ ನಾನು ಯಶ ಕಂಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಆಲ್ರೆಡಿ ನಾನು 70% ವಾಪಸ್ ಬಂದಿದೆ. ಆಮೇಲೆ ಆನೆ ಬಾರ ಇರುವೆ ಬಾರ ಅಂದ್ರೆ ಚಿತ್ರರಂಗದಲ್ಲಿ ಯಾವಾಗ ದೊಡ್ಡ ಕೋಟಿ ಮಾತಾಡ್ತಾರೆ. ಸೊ ಅದರಲ್ಲಿ ಈಗ ನನಗೆ ಒಂದು ಅಮೌಂಟ್ ಬರೋದಿದೆ, ಒಂದು 40% ಅಮೌಂಟ್ ನನಗೆ ಬರೋದಿದೆ, ಅದು ದೊಡ್ಡ ಅಮೌಂಟ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಪ್ರಿಪರೇಷನ್ ಆಗಿ ಮಾಡ್ತೀನಿ. ಯಾವುದೇ ಒಂದು ಸಣ್ಣ ಮೀಡಿಯಾದಲ್ಲಿ ಮಾಡಿದ್ರು ಲೈಫಲ್ಲಿ ರಿಸ್ಕ್ ಇರುತ್ತೆ, ರಿಸ್ಕ್ ತಗೊಳ್ಳದೆ ನಾನು ಏನು ಮಾಡೋಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ ನಾನು ಈ ಒಂದು ಪ್ರಯತ್ನ ಮಾಡಿ ಈ 31 ಡೇಸ್ ಚಿತ್ರ ಮಾಡಿದ್ದೀನಿ. ಈಗ ಇನ್ನು 1 ತಿಂಗಳಲ್ಲಿ ತಮ್ಮ ಮುಂದೆ ಬಿಡೋದಕ್ಕೆ ಇದ್ದೀನಿ. ನಾನು ನಿಮ್ಮ ಪ್ರಕಾರ ಸಿನಿಮಾ ಕಂಟೆಂಟ್ ಮುಖ್ಯನಾ ಅಥವಾ ಬಜೆಟ್ ಮುಖ್ಯನಾ? ಸರ್ ಒಂದು ನಿಮಿಷ ಕಾರ್ಯಕ್ರಮಕ್ಕೆ ಡಿ ಮನೋಹರ್ ಸರ್ ಅದನ್ನು ಮಾಡ್ಕೊಂಡಾಗ ಆ ಸಿನಿಮಾ ಸರಿಯಾಗಿ ಇವಾಗ ಒಂದು ಮಟ್ಟೆ ಕಥೆಗೆ ನೀವು ಏನು ಬಜೆಟ್ ಕೊಡೋಕೆ ಸಾಧ್ಯ ಸರ್? ಏನು ಮಾಡೋಕ್ಕಾಗಲ್ಲ, ಏನು ಮಾಡೋದು ಬಟ್ ಒಂದು ಮಟ್ಟೆ ಕಥೆ ಇವತ್ತು
ಅವಕಾಶ ಆಗಿದೆ ಬಿಕಾಸ್ ಆಫ್ ಒಂದು ಮಟ್ಟ ಇಟ್ಟರೆ. ಸೊ ಅಂದರೆ ಅಲ್ಲಿ ನಾವು ಅಲ್ಲೇ ಅರ್ಥ ಮಾಡ್ಕೋಬೇಕು, ಚಂದ, ಸೌಂದರ್ಯ ಅಥವಾ ಬೇರೆ ಯಾವ ವಿಚಾರಗಳು ನಗಣ್ಯ, ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಆ ಕಾನ್ಸೆಪ್ಟಿಗೆ, ಆ ಸಬ್ಜೆಕ್ಟಿಗೆ ಆ ವ್ಯಕ್ತಿ ಸೂಟ್ ಆದರೆ ನಾನು ಏನೋ ಮಾಡ್ಬೋದು, ಇನ್ನೊಬ್ಬರು ಮಾಡ್ಬೋದು. ಈಗ ನಮ್ಮ ಹಿಂದೆ ನಾವು ತಬರನ ಕಥೆ ನೋಡಿದ್ವಿ, ತಬರನ ಕಥೆಯಲ್ಲಿ ಕಂಟೆಂಟ್ ಮಾಡಿದ್ರು ಅಂಥ ಸಿನಿಮಾಗಳು ಜಾಸ್ತಿ ಬಂದಾಗ ಇಂಡಸ್ಟ್ರಿ ಬೆಳೆಯುತ್ತೆ, ಇಂಡಸ್ಟ್ರಿಗೆ ಒಂದು ಉತ್ತೇಜನ ಸಿಗುತ್ತೆ. ಈಗ ದೊಡ್ಡ ಸಿನಿಮಾಗಳಿಂದ ಖಂಡಿತ ಇಂಡಸ್ಟ್ರಿಗೆ ಶಕ್ತಿ ಆಗೋದಿಲ್ಲ. ನಾವು ಹೇಳ್ಕೋಬಹುದು ಅದು BMW ಆಡಿ ಥರ ಅದು ಒಂದೊಂದು ಇರುತ್ತೆ ಅಷ್ಟೇ. ಆದರೆ ನಮ್ಮಂಥ ಸಾಮಾನ್ಯ ಜನರು ಓಡಾಡೋ ಮಾರುತಿ 800 ಅಥವಾ ಟಾಟಾ ಇದು ನಮ್ಗೆ ಯಾವಾಗಲೂ ಶಕ್ತಿ. ಇದು ಇಂಥದ್ದಾದಾಗ ಮಾತ್ರ ನಾವು ಇಂಡಸ್ಟ್ರಿ ಅಥವಾ ನಮ್ಮ ಚಿತ್ರರಂಗ ಬೆಳೆಯಕ್ಕೆ ಸಾಧ್ಯ ಸರ್. ಈಗ ಆಲ್ಟೋನ ಮಾರ್ಕೆಟ್ ಸರ್ ಇದು BMW ಶೇಪಲ್ಲಿ ಮಾಡಿದ್ವಿ ಸರ್ 800 ಆ ಫೀಲಲ್ಲಿ ಇದೆ ಸರ್. ಅದು ಬಿಗ್ ಬಜೆಟ್ ಅಲ್ಲ ಅಷ್ಟೇ, ಬಿಗ್ ಬಜೆಟ್ ಅಲ್ಲ, ಆದರೆ ಆ ಸಬ್ಜೆಕ್ಟಿಗೆ ಏನು ಬೇಕೋ ಅದು ಅಚ್ಚುಕಟ್ಟಾಗಿ ಮಾಡಿದ್ವಿ ಸರ್. ಈಗ ನಾವು ಆಯ್ಕೆ ಮಾಡ್ಕೊಂಡಿರುವ ಸಬ್ಜೆಕ್ಟ್ ಏನಂದ್ರೆ, ಈಗ ನಾವು ಇಲ್ಲಿಂದ ಯಾವುದೋ ಒಂದು ಊರಿಗೆ ಹೋಗ್ತೀವಿ. ಆ ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಹತ್ರ ಎಷ್ಟು ಕಿಲೋಮೀಟರ್ ಇದೆ ಅದ್ರ ತಕ್ಕಷ್ಟು ನಾವು ಫ್ಯೂಲ್ ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಅದಕ್ಕೆ ಟ್ಯಾಂಕ್ ನಾವು ಡಬ್ಬಲ್ ಇದ್ರೂ ನಾವು ಹಾಕೊಂಡಿಲ್ಲ. ನಮ್ಗೆ ಎಷ್ಟು 450 ಕಿಲೋಮೀಟರ್ ಪ್ರಯಾಣ ಇದೆ ಅಂದರೆ 500 ಕಿಲೋಮೀಟರ್ ನಾವು ಹಾಕೊಂಡಿದ್ದೀವಿ ಸರ್. ಇಷ್ಟೇ ನಮ್ಮ ಶಕ್ತಿ. ರೀಚ್ ಆಗಿದೆ. ರೀಚ್ ಆಗಿದೆ. 70% ವಾಪಸ್ಸೇ ಪಡ್ಕೊಂಡಿದ್ದೀವಿ ಸರ್. ಇದು ಖುಷಿ ಇದೆ. ಈ ಪಾಟು ನಾನು ಯಾಕೆ ಇಷ್ಟು ಆ್ಯಕ್ಚುಲಿ ಇದನ್ನು ಒಂದ್ಸರಿ ಹೇಳಬಾರ್ದು ಅಂತ ಅಂದ್ಕೊಂಡೆ. ಮತ್ತು ನನಗೆ ಹೇಳೋದ್ರಿಂದ ಏನಾಗುತ್ತೆ, ತುಂಬ ಜನಕ್ಕೆ ಸ್ಫೂರ್ತಿ ಆಗುತ್ತೆ ಸರ್. ಆಮೇಲೆ ನೀವು ಕಂಟೆಂಟ್ ಬಜೆಟ್ ಬಗ್ಗೆ ಮಾತಾಡೋದು, ಈಗಿನ ಸಿನಿಮಾ ನೋಡೋ ಆಡಿಯನ್ಸು ನೋಟ ಬದಲಾಗಿದೆ ಆಯಿತಾ. ಅಂದರೆ ಬಜೆಟ್ ಮುಖ್ಯ ಅಲ್ಲ ಅಂತ ಹೇಳಿದ್ರಿ, ಕಂಟೆಂಟ್ ಮುಖ್ಯ ಅಂತ ಹೇಳಿದ್ರಿ. ಸೊ ಕಂಟೆಂಟ್ ಇಟ್ಕೊಂಡು ನೋಡೋ ಅಂಥ ವರ್ಗನೇ ಬೇರೆ ಇದೆ. ಅಂದರೆ ಕಂಟೆಂಟ್ ಸಿನಿಮಾ ನೋಡೋ ವರ್ಗ ಒಂದು ವರ್ಗ ಆದರೆ, ಇಲ್ಲಿ ಲ್ಯಾವಿಶಾಗಿ ಸಿನಿಮಾ ಮಾಡೋ, ದೊಡ್ಡ ದೊಡ್ಡ ಆ್ಯಕ್ಷನ್ ಇಟ್ಕೊಂಡು ಸಿನಿಮಾ ಮಾಡೋ ಅದು ನೋಡೋ ವರ್ಗ ಬೇರೆ ಇದೆ. ಸೊ ಇದು ಯಾವ ವರ್ಗಕ್ಕೆ ಮಾಡಿದ ಸಿನಿಮಾ ಅಂತ ಸರ್? ಅದು ಒಂದೆರಡು ಆಗಿರುತ್ತೆ ಸರ್. ಯಾವುದು ನೀವು ಹೇಳಿದ್ರೆ ಲ್ಯಾವಿಶಾಗಿ ಮಾಡುವಂಥದ್ದು ಒಂದೆರಡು ಆಗಿರುತ್ತೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳೇ ಜಾಸ್ತಿ ಕಾಲ ಬದುಕೋದು. ಇವತ್ತು ನಾನು 7 ಪಿಕ್ಚರ್ ಮಾಡೋದು, ನನ್ನ ಗುರುತಿಸೋದು ಎಲ್ಲರೂ ಜಾಲಿ ಡೇಸ್ ಅಥವಾ ಕೇಸ್ ನಂಬರ್ 18/9 ಗುರುತಿಸ್ತಾರೆ. ಬಿಕಾಸ್ ಕೇಸ್ ನಂಬರ್ 18/9 ಆ ಕಾಲಕ್ಕೆ ಜಿಯಲ್ಲಿ ಹೈಯೆಸ್ಟ್ ಟಿವಿ ರೇಟ್ಸ್ ಇತ್ತು. ಬಟ್ ಅದು ನಾನು ಆ್ಯಕ್ಟ್ ಮಾಡಿದ್ರೆ ಪುಣ್ಯ ನನಗೆ ಸಿಕ್ತು. ನಾನು ಬಿಟ್ಟು ಬೇರೆ ಯಾರು ಮಾಡಿದ್ರು ಸಿಗ್ತಾ ಇತ್ತು ಅಂತ ಅನ್ಕೋತೀನಿ. ಬಿಕಾಸ್ ಇಸ್ ದ ಸಬ್ಜೆಕ್ಟ್ ಈಸ್ ದ ಹೀರೋ ಅನ್ನೋದು ನನ್ನ ಥಾಟ್ಸ್. ಅಂದರೆ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಮಿನಿ ಬಿಗ್ ಬಾಸ್ ಥರ ಫೀಲ್ ಕೊಡ್ತದೆ. ಅಂದರೆ ಒಬ್ಬ ಮನುಷ್ಯನಲ್ಲಿ ಈಗ ನಾರ್ಮಲ್ ಆಗಿ ನಾವೇ ತಗೊಳ್ತೇವೆ ಅಂದರೆ ನಾವು ಅಂದರೆ ಎಲ್ಲರೂ ಒಂದ್ಸರಿ ಸಂತೋಷವಾಗಿರ್ತಾನೆ, ಒಂದ್ಸರಿ ದುಃಖವಾಗಿರ್ತಾನೆ, ಒಂದ್ಸರಿ ಕೋಪ ಆಗಿರ್ತಾನೆ, ಒಂದ್ಸರಿ ಕನ್ನಿಂಗ್ ಆಗಿರ್ತಾನೆ, ಒಂದ್ಸರಿ ಹೆಲ್ಪ್ಫುಲ್ ಆಗಿರ್ತಾನೆ, ಇನ್ನೊಬ್ಬರಿಗೆ ಜಿಪುಣ ಆಗಿರ್ತಾನೆ. ಈ ಎಲ್ಲ ಪಾತ್ರಗಳನ್ನು ಒಳಗೊಂಡ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಸಮಯ ಸಂದರ್ಭಕ್ಕೆ ಹೇಗೆ ಬದಲಾವಣೆ ಆಗುತ್ತೆ, ಅದು ಸಮಯ ಬದಲಾವಣೆ ಆಗೋದ್ರ ಜೊತೆಗೆ ಅದು ಪ್ಲಸ್ ಮೈನಸ್ ಹೇಗಾಗುತ್ತೆ ಅನ್ನೋದೇ ಈ ಸಿನಿಮಾದ ಕಥಾವಸ್ತು, ಮೂಲ ಕಥಾವಸ್ತು. ಪ್ಲಾನ್ ಮಾಡ್ಕೊಂಡಿದ್ದೀವಿ ದೊಡ್ಡ ಸಿನಿಮಾಗಳು ಎರಡನ್ನ ಗಮನಿಸ್ಕೊಂಡು, ಯಾಕಂದರೆ ಅದನ್ನು ಆಧರಿಸುವ ಶಕ್ತಿ ನಮ್ಗೆ ಇದ್ದೇ ಇರೋದ್ರಿಂದ ನೋಡಿಕೊಂಡು, ಯಾಕಂದರೆ ಮೇಯ್ನಾಗಿ ನಮ್ಮ ಕಂಟೆಂಟ್ ಬಗ್ಗೆ ನಮ್ಗೆ ಭಯ ಇಲ್ಲ, ಇದಿಲ್ಲ. ಥಿಯೇಟರ್ ಸಮಸ್ಯೆ ಈಗ ಫೈನಲ್ ಬಂದಾಗ ಎಲ್ಲರೂ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗೋದ್ರಿಂದ ನಾವು ಅದನ್ನು ಗಮನಿಸಿ ಮಾಡಬೇಕು. 150ನೇ ಸಿನಿಮಾ ನಂಗೆ ಆ್ಯಕ್ಚುಲಿ ಎರವರಿಗೆ ಕಂಪೇರ್ ಮಾಡಿದ್ರೆ ಸ್ಲೋನೇ ಆಯಿತು ನಮ್ಮದು. ಆದರೆ ಒಂದು ಸಂತೋಷ ಇದೆ, 150 ಮಾಡಿದ್ನಲ್ಲ ಅಂತ. ಆ ಒಂದು ಜರ್ನಿ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಒಳ್ಳೊಳ್ಳೆ ಸಿನಿಮಾಗಳು ನನ್ನ ಪಾಲಿಗೆ ತುಂಬ ಅತ್ಯುತ್ತಮವಾದ ಸಿನಿಮಾಗಳು ಸಿಕ್ಕಿವೆ. ಜನ್ಮ ಜೋಡಿ ಇರ್ಬೋದು, ಜೋಡಿಯಕ್ಕೆ ಇರ್ಬೋದು, ಮತ್ತು ಸೂರ್ಯವಂಶ, ಆಮೇಲೆ ಮಂಗಲಿನ ತಂತು ನಾನೇನ, ಆಮೇಲೆ ದುನಿಯಾ, ಕಿರಾತಕ, ಹೀಗೆ. ಹಾಗಾಗಿ ಈ ಚಿತ್ರದಲ್ಲೂ ಕೂಡ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ಇದರಲ್ಲಿ 10 ಹಾಡುಗಳನ್ನು ಮಾಡಿದ್ದೀವಿ. 10 ಹಾಡುಗಳಂದರೆ ನಿಮಗೆ ಲಿಪ್ಸಿಂಕ್ ಕಡಿಮೆ, ಎಲ್ಲ ಬ್ಯಾಕ್ಗ್ರೌಂಡ್ ಸಾಂಗ್ಸ್ ಜಾಸ್ತಿ. ಆದರೆ 10 ಹಾಡು ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಅದ್ರ ಜೊತೆಗೆ ಸೇರಿಕೊಂಡು ಅದು ಹೋಗುತ್ತೆ, ಸಾಗುತ್ತೆ. ಹೀಗಾಗಿ ಇದರಲ್ಲಿ ಒಂದು ನನಗೆ ನಿರೀಕ್ಷೆ ಇದೆ, ಈ ಚಿತ್ರದಲ್ಲಿ ಮತ್ತೆ ಒಂದು ಸುದ್ದಿ ಆಗ್ಬೋದು ಅಂತ. ಹಾಗಾಗಿ ನಾನು ಆಮೇಲೆ ಲಿಜೇಂದ್ರ ಶೆಟ್ಟಿ ಮತ್ತೆ ಒಂದು ಯಶಸ್ಸಿಗಾಗಿ ಬಹಳ ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಚಿತ್ರಕ್ಕೆ ನಾನು ಅವರಿಗೆ ಶುಭ ಕೊಡ್ತೀನಿ. ಅವರು ಇಂಥ ಒಂದು ಸಿನಿಮಾ ಮಾಡಿ
ನನ್ನನ್ನು ಹಾಕ್ಕೊಂಡು ಒಂದು ಇಷ್ಟೊಂದು ಪ್ರಯತ್ನ ಮಾಡಿದರೆ ಇಲ್ಲಿವರೆಗೆ ಬಂದಿದ್ದಾರೆ. ಇನ್ನೇನು ರಿಲೀಸ್ಗೆ ರೆಡಿ ಇಲ್ಲ, ಆಡಿಯೋ ಬಿಡುಗಡೆ ಇವತ್ತು ಆಯಿತು. ಹೀಗಾಗಿ ನಾನು ಅವರಿಗೆ ಶುಭ ಕೊಡ್ತೀನಿ. ನಾನು ನನ್ನ ಕನಸಲ್ಲಿ ಎಣಿಸಿರಲಿಲ್ಲ ನಾನು ಸಂಗೀತ ನಿರ್ದೇಶಕ ಆಗ್ತೀನಿ ಅಂತ. ನನಗೆ ಟ್ಯೂನ್ಸ್ ಮಾಡೋದು ಮನಸ್ಸಿಗೆ ಬರ್ತಾ ಇತ್ತು. ಅದನ್ನು ಉಪೇಂದ್ರ ಅವ್ರ ಹತ್ರ ಹಂಚ್ಕೊತಿದ್ದೆ, ಕಾಶಿ ಸರ್ ಹತ್ರ ಹೇಳ್ತಾ ಇದ್ದೆ, ಸರ್ ಇದನ್ನು ಟ್ಯೂನ್ ಇದೆ ನೋಡಿ ಸರ್ ಹೇಗಿದೆ ಅಂತ. ಅದು ನನಗೆ ಸಂಗೀತ ಗೊತ್ತಿಲ್ಲ ಆ ಟೈಮಲ್ಲಿ, ಮರ್ತೋಗೋದಕ್ಕೆ ಡಮ್ಮಿ ಲೈನ್ಸ್ ಬರ್ತಾ ಇದೆ. ಏನಾದರೂ ಉಂಟು ಅದೇ ನನಗೆ ಆ ಡಮ್ಮಿ ಲೈನ್ಸೇ ಸ್ವರಗಳ ಆಯ್ತದು. ಸೊ ಹೀಗೆ ಮಾಡ್ತಾ ಮಾಡ್ತಾ ಒಂದು ಆಲ್ಬಮ್ ಮಾಡಿದ್ವಿ ನಾನು LN ಶಾಸ್ತ್ರಿ ಸೇರಿ, ಓ ಕುಸುಮ ಬಾಲೆ ಅಂತ. ಆ ಆಲ್ಬಮ್ ಸಾಂಗ್ಸಲ್ಲಿ 8 ಹಾಡು ಶಾಸ್ತ್ರಿ ಅವರನ್ನು ಹಾಡಿದ್ರು. ಅದನ್ನು ಉಪೇಂದ್ರ ಅವರಿಗೆ ನಾನು ಕೊಟ್ಟೆ. ಕೊಟ್ಟಮೇಲೆ ಅವ್ರಿಗೆ ಖುಷಿ ಆಯಿತು. ಅಷ್ಟೊತ್ತಿಗೆ ಅವರಿಗೆ ತಲೆ ನಮ್ಮಗ ಸಿನಿಮಾ ಮೊದಲನೇ ನಿರ್ದೇಶನದಲ್ಲಿ ಅವ್ರಿಗೆ ಸಿಕ್ತು. ನಮ್ಮ RS ಗೌಡರು ಮತ್ತು ಕೋಟಿಗೊಬ್ಬ ಬಾಬು, ಸ್ವರೂಪ ಬಾಬು ಅವರು ಸೇರ್ಕೊಂಡು ಮತ್ತು ಇನ್ನೊಬ್ಬರು ಮಂಜು ಅಂತ 3 ಜನ ಸೇರ್ಕೊಂಡು ಮಾಡಿದ್ರು. ಫಸ್ಟ್ ಶೆಡ್ಯೂಲಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಬೇರೆ ಇದ್ದಿದ್ದು, ನಾನು ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಅದಕ್ಕೆ ಆ ಸಿನಿಮಾಕ್ಕೆ. ಆವಾಗ ಒಂದು ಶೆಡ್ಯೂಲ್ ಆದಮೇಲೆ ಗ್ಯಾಪ್ ಆಯಿತು. ಈಗ ಕಂಪೋಸಿಂಗ್ ಮಾಡಬೇಕು ಅಂತ. ಕಂಪೋಸಿಂಗ್ ಮಾಡಬೇಕಾದ್ರೆ ಯಾರು ಹೋಗ್ಬೋದು? ಆ ಮೊದಲು ಫಿಕ್ಸ್ ಆಗಿದ್ದ ಮ್ಯೂಸಿಕ್ ಡೈರೆಕ್ಟರ್ ಅವರು ಸಿಕ್ಕಾಪಟ್ಟೆ ಸಕ್ಸಸ್ ಆಗಿ ಅವರು ಕೈ ಸಿಕ್ಕ ರೀತಿಯಲ್ಲಿ ಆಗಿದೆ. ಶಾಸ್ತ್ರಿ ಹಾಡ್ತಾ ಇದ್ರು, ಶಾಸ್ತ್ರಿಗೆ ಟ್ಯೂನ್ ಹೇಳ್ಕೊಟ್ಟು ನಾನು ಸುಮ್ಮನೆ ಶ್ರುತಿ ಹಿಡ್ಕೊಂಡಿದ್ದೆ ಅಷ್ಟೇ. ಆಮೇಲೆ ಎಲ್ಲ ಮುಗಿದ ಮೇಲೆ ಎಲ್ಲ ಟ್ಯೂನ್ಸ್ ಓಕೆ ಆದಮೇಲೆ ನಾನು ಎಲ್ಲ ಕೇಳಿದೆ, ಅಣ್ಣ ನಾನು ಶಾಸ್ತ್ರೀಯ ಸಂಗೀತ ಕಲಿತಿಲ್ಲ, ಟ್ಯೂನ್ಸ್ ಏನೋ ಬರುತ್ತೆ ಅದು ಗೊತ್ತಿಲ್ಲ, ಸರಸ್ವತಿ ಅನುಗ್ರಹ ಇರಬೇಕು, ನನಗೆ ಟ್ಯೂನ್ಸ್ ಬರುತ್ತೆ ಅಷ್ಟೇ, ಸಂಗೀತ ನನಗೆ ಅಷ್ಟು ಏನು ಗೊತ್ತಿಲ್ಲ, ಬಟ್ ಟ್ಯೂನ್ಸ್ ಮಾಡ್ತಾ ಇರ್ತೀನಿ, ಶ್ರುತಿ ತಪ್ಪಿದ್ರೆ ಗೊತ್ತಾಗ್ತಿತ್ತು ನನಗೆ. ಹಾಗೆ ಅದಕ್ಕೆ ಅವರು ಎಂಥ ದೊಡ್ಡ ವ್ಯಕ್ತಿ, ಎಂಥ ದೊಡ್ಡ ಮನುಷ್ಯ, ಅವ್ರೇನಂದ್ರು ಅಂದರೆ, ಅಲ್ಲ ಮನೋರವರೇ ನಮಗೂ ಸಂಗೀತ ಅಷ್ಟು ಗೊತ್ತಿಲ್ಲ, ಏನೋ ಗುಬ್ಬಿ ಕಂಪನಿಯಲ್ಲಿ ನಮ್ಮ ಅಪ್ಪಾಜಿ ಹೇಳ್ತಿದ್ದೆಲ್ಲ ಸ್ವಲ್ಪ ಕಲ್ತ್ಕೊಂಡು ನಾನು ಮಾಡ್ತಿದ್ದೆ ಅಂತ. ಆದರೆ ನಿಜ ನೋಡಿದ್ರೆ ಅವರು ಸಂಗೀತ ವಿದ್ವಾನ್ ಅಂತ ಆಮೇಲೆ ಬರ್ತಾ ಗೊತ್ತಾಯ್ತು ನನಗೆ. ಸೊ ಆಮೇಲೆ ಹೊರಗಡೆ ಬರುವಾಗ ನಮ್ಮನ್ನು ಗೇಟ್ ಹತ್ರವರೆಗೂ ಬರ್ತಿದ್ರು. ಆ ಬೀಟ್ ಕೊಡುವಾಗ ಒಂದು ಮಾತು ಹೇಳಿದ್ರು. ನಾನು ಹೇಳಿದೆ, ನನಗೆ ನಿಮ್ಮನ್ನು ನೋಡಿದಾಗ ಸ್ವಲ್ಪ ಭಯ ಆಯಿತು, ನನಗೆ ಸಂಗೀತ ಗೊತ್ತಿಲ್ವಲ್ಲ, ನಿಮ್ಮ ಮುಂದೆ ಹೇಗೆ ಮಾಡೋದು ಅಂತ, ಪ್ರೆಸೆಂಟ್ ಮಾಡೋದು ಹೇಗೆ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಅವರು ಮಾತು ಹೇಳಿದ್ರು, ಎಲ್ಲಿ ಭಯ ಇರುತ್ತೋ ಅಲ್ಲಿ ನಯ ಇರುತ್ತೆ, ಎಲ್ಲಿ ನಯ ಇರುತ್ತೋ ಅಲ್ಲಿ ಲಯ ಇರುತ್ತೆ ಅಂತ. ಬದುಕಿಗೆ ಒಂದು ಲಯ ಸಿಗಬೇಕಾದ್ರೆ ನಾವು ವಿನಯವಂತರಾಗಬೇಕು ಅನ್ನೋ ಒಂದು ಮಾತು. ಅಲ್ಲಿ ಏರಿ ಬಂದಾಗ ತಲೆ ಬಾವು ಅಂತ ಒಂದು ಮಾತು ಹೇಳಿದ್ರು. ನನಗೆ ಅದು ತುಂಬ ಮನಸ್ಸಲ್ಲಿ ಪರಿಣಾಮ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಚಾಚು ತಪ್ಪದೆ ಯಾವುದೇ ಯಶಸ್ಸು ಬರಲಿ, ಯಾವುದೇ ಸೋಲು ಬರಲಿ, ಸಮತೋಲನದಿಂದ, ಅದಕ್ಕೂ ನನಗೇನು ಅನ್ನಿಸ್ಲಿಲ್ಲ, ಇದಕ್ಕೂ ಏನು ಅನ್ನಿಸ್ಲಿಲ್ಲ, ಒಂದೇ ರೀತಿಯ ಸಮಚಿತ್ತದಿಂದ ಇರೋದನ್ನು ನಾನು ರೂಢಿಸ್ಕೊಂಡಿದ್ದೆ. ನಿಮಗೊಂದು ಯಾವುದೋ ಒಂದು ಚಾನಲಲ್ಲಿ ನನ್ನನ್ನು ಬಲಿಪಶು ಮಾಡೋದು ನಿಮಗೆಲ್ಲ ಗೊತ್ತಿದೆ. ಸ್ಟಿಂಗ್ ಆಪರೇಷನಲ್ಲಿ ನನ್ನೊಂದು ರೀಲ್ ಹಾಕೋದು. ಅದು ಯಾವಾಗಾಯಿತು ಅಂತಂದರೆ, ಅದೇ ದಿನ ಅದು ಟೆಲಿಕಾಸ್ಟ್ ಆಗುವ ಅದೇ ಟೈಮಲ್ಲಿ ನನಗೆ ಹಿರಿಯೂರಲ್ಲಿ ಸನ್ಮಾನ ನಡೀತಾ ಇದೆ. ಸನ್ಮಾನ ನಡೀತಾ ಇರುವಾಗ ಹೊರಗಡೆ ಅವಮಾನ ಆಗ್ತಾ ಇತ್ತು. ಸೊ ನಾನು ಎರಡನ್ನೂ ಸಮವಾಗಿ ತಗೊಂಡೆ. ಯಾಕಂದರೆ ಮನುಷ್ಯನ ಹಣೆ ಬರ, ನಸೀಬು, ಇದರ ಮೇಲೆ ಸ್ವಲ್ಪ ನಂಬಿಕೆ ಇದೆ ನನಗೆ. ನಮ್ಮ ನಸೀಬು ಚೆನ್ನಾಗಿದ್ದಾಗ ನಮಗೆ ಅನುಕೂಲತೆ ಇರುವಂಥದ್ದಾಗುತ್ತೆ. ಹೀಗೆ ಎಲ್ಲವನ್ನೂ ಸಮನಾಗಿ ತಗೋಬೇಕು ನಾವು. ಇದು ನಾನು ಮುಂದಿನ ದಿವಸ ಯಶಸ್ವಿಯಾಗಿ 106 ದಿವಸ ನಡೀಲಿ. ನಿಮ್ಮ ಮುಂದಿನ ಸಿನಿಮಾಗಳು ಯಶಸ್ಸನ್ನು ಕಾಣಲಿ. ಯಾಕಂದರೆ ಈಗ ಅನೇಕ ಸಿನಿಮಾಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಯಾಕಂದರೆ ಇಲ್ಲಿ ಮನೋರು ಗುರುತುಗಳನ್ನು ನಿಮ್ಮೊಟ್ಟಿಗೆ ಇರುವಾಗ ಅನೇಕ ತೊಂದರೆ ಆಗಲಿಕ್ಕಿಲ್ಲ. ಮೆಹಬೂಬ್ ಸಾಬ್ ಅವರು ನನಗೊಂದು ಹುಚ್ಚಿದೆ. ಸಮಯ ಇದ್ದಾಗ ಆ ZTVದು ಮಕ್ಕಳ ಹಾಡನ್ನೆಲ್ಲ ಕೇಳುವಂಥದ್ದು ಕೇಳ್ತಾ ಇದ್ದೆ. ಅವರಿಗೆ ಅದರಿಂದ ಪ್ರಶಸ್ತಿಯನ್ನು ಪಡ್ಕೊಂಡು ಅಲ್ವಾ, ಪ್ರಥಮ ಬಂದಲ್ಲ ಆ ವರ್ಷ. ಇವರು
ವರ್ಷದ್ದು ಆ ಒಂದು ZTVಯ ಸಂಗೀತದ ಸ್ಪರ್ಧೆಯಲ್ಲಿ ಸರಿಗಮಪ ರನ್ನರ್-ಅಪ್ ಆಗಿದ್ರಲ್ಲ? ರನ್ನರ್-ಅಪ್ ಆಗಿತ್ತು. ನಾನು ಅದನ್ನು ಕೇಳಿದ್ದೆ. ಆದ್ದರಿಂದ ನಿಮಗೆ ಇನ್ನೂ ಯಶಸ್ಸನ್ನು ಕೋರಿ ನಮ್ಮಿಂದ ನಿಮ್ಗೇನು ಸಹಕಾರ ಬೇಕಾಗಿಲ್ಲ, ನೀವು ಬೆಳೆದಾಗಿ. ಅದರಿಂದ ವಿಶ್ ಆಲ್ ದ ಬೆಸ್ಟ್ ಅಂತ ನಾನು ಥ್ಯಾಂಕ್ ಯು. ವೇದಿಕೆ ಮೇಲೆ ಎಲ್ಲ ಕಲಾವಿದರಿದ್ದಾರೆ. ಒಬ್ಬರು ಮಹಾಕಲಾ ವರ್ಷಗಳು, ಪ್ರಕಾಶನ ಕಲಾವಿದರೆ, ಈಸ್ ಅನ್ ಬಾರ್ನ್ ಆರ್ಟಿಸ್ಟ್. ತುಂಬ ಜನ ಗೊತ್ತಿರಲಿಕ್ಕಿಲ್ಲ. ಒಂದು ಈಗ ಇವರು ಹೇಳಿದ ಕೊಟ್ಟರೆ ಏನಿಲ್ಲ, ನಾನು ಆ್ಯಕ್ಚುಲಿ ಲಿರಿಸಿಸ್ಟ್ ಆಗಲಿ ಸಿಂಗರ್ಸು ಒಮ್ಮೆ ಇಂಟ್ರೊಡ್ಯೂಸ್ ಮಾಡ್ಬೋದು, ಆಮೇಲೆ ಬೆಳೆಯೋದು ಅವರ ಶಕ್ತಿ. ಸೊ ಲಕ್ಕಿಲಿ ಅವರೆಲ್ಲ ಬೆಳೆದಿದ್ದಾರೆ. ಆ ಬೆಳವಣಿಗೆ ನೋಡಿ ನಾನು ಜಾಸ್ತಿ ಅವ್ರಿಗಿಂತ ಜಾಸ್ತಿ ನಾನು ಖುಷಿ ಪಡ್ತೀನಿ. ಫಾರ್ ಎಕ್ಸಾಂಪಲ್ ನಿರಂಜನ್ ನನಗೆ ಫಸ್ಟ್ ಹೇಳಿದ, ನನಗೆ ನಿಜ ನೆನಪಿಲ್ಲ ಆ ದಿವಸ ಬಂದು ಮಾತಾಡಿದ್ರು. ನನಗೆ ಇವತ್ತು ಹೇಳಿದ್ರು ಹೌದಾ ಅಂತ ಅನಿಸ್ತು. ಜೀವನದಲ್ಲಿ ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿ ಹಾಡಿದ ಫಂಕ್ಷನ್ಲಿ 30 ವರ್ಷ ಆಯಿತು ಆಗ್ತಾ ಬಂತು. 95 ಅದು ಫಂಕ್ಷನ್ ಆಗಿರೋದು. ಆಮೇಲೆ ನನಗೆ ಸಿಕ್ಕಿರೋದು ಒಂದು ಚಿತ್ರಕಲಾ ಪರಿಷತ್ತಿರೋರು ನನಗೆ ಬಂದು ಭೇಟಿಯಾಗಿರೋದು. ಆ್ಯಂಡ್ ಅಫ್ಕೋರ್ಸ್ ಆಮೇಲೆ ನಮ್ಮ ಜೊತೆಗಿದ್ದ ದಿನೇಶ್ ಬಾಬುಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೆ ಆ ಟೈಮಲ್ಲಿ. ನನಗೆ ಓಕೆ ಈ ಚಿತ್ರ 31 days ಇವತ್ತು ಚಿತ್ರ ಮಾಡೋದೇ ದೊಡ್ಡ ಕೆಲಸ ಇವತ್ತಿಗೆ. ಯಾಕಂದರೆ ಮುಂಚಿನ ಥರ ಇಂಡಸ್ಟ್ರಿ ಇಲ್ಲ ಈಗ. ಮುಂಚೆ ಇಂಡಸ್ಟ್ರಿ ಹೇಗಿತ್ತು ಅಂದರೆ ನಮ್ಮ ಮನೋಹರ ಕೇಳಿ ನೋಡಬೇಕು. 150ನೇ ಚಿತ್ರ, ಅದಕ್ಕೆ ನಾನು ಬರಲೇಬೇಕು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆಗಿ. ಈಗ ನಾನು ಬೇರೆಯವ್ರಿಗೆ ಅವಕಾಶ ಕೊಟ್ಟು ಹೇಳಿದ್ರು, ನನಗೆ ನಿಜವಾಗಿ ಅವಕಾಶ ಕೊಟ್ಟಿದ್ದು ಅವರು. ಇಲ್ಲ ನಾನು ಡೆಫಿನೆಟ್ ಆಗಿ ಬರ್ತಾ ಇರಲಿಲ್ಲ. ನಮಗೆಲ್ಲ ನಾವೆಲ್ಲ ಪ್ರಕಾಶನ ಇಸ್ ಮೈ ಫ್ಯಾಮಿಲಿ ಫ್ರೆಂಡ್, ಅವ್ರಿಗೆ ಗೊತ್ತಿದೆ. ನಮ್ಮಲ್ಲಿ ಊರಲ್ಲಿ ಕಲಾವಿದ ಅಂದ್ಕೊಂಡ್ಲಿ ಅವರ ಒಂದು 100 ಸಿಟಿಸನ್ ಥರ ಮಾಡ್ತಾರೆ. ಎಲ್ಲ ಬೇಸಿಕಲಿ ಈಗ ಜೀವನ ಮಾಡೋಕ್ಕಾಗಲ್ಲ, ಕಲೆ ಇಟ್ಕೊಳ್ಳೋದು. ಏನೋ ಒಂದು ವೃತ್ತಿ ಬೇಕು ಅಂತ ನಮ್ಮ ಕಡೆ ಸ್ವಲ್ಪ ಜಾಸ್ತಿ. ಮೈಸೂರು ಬೆಂಗಳೂರದ್ದು ಸ್ವಲ್ಪ ಬಿಡ್ತಾರೆ, ನಮ್ಮ ಕಡೆ ಸ್ವಲ್ಪ ಸಿಕ್ಕಾಪಟ್ಟು ಟೈಟ್ ಇರುತ್ತೆ. ಸೊ ಆ ಟೈಮಲ್ಲಿ ನಮಗೆ ಧೈರ್ಯ ಇರಲಿಲ್ಲ. ಆ ಟೈಮಲ್ಲಿ ಅವಕಾಶ ಕೊಟ್ಟು ಕರೆದು ಪ್ರೋತ್ಸಾಹಿಸಿದ್ದು ಮನೋರಣ್ಣ. ಅವರ 150 ಚಿತ್ರದಲ್ಲಿ ಒಂದು 25 ಚಿತ್ರದಲ್ಲಿ ನಾನು ಭಾಗಿಯಾಗಿದೆ. ನಂಬ್ತಿರೋ ಬಿಡ್ತಿಲ್ಲ. ಒಂದು ವಾರಕ್ಕೊಂದು ಪಿಕ್ಚರ್ ನಡೀತಾ ಇದ್ದ ಆ ಟೈಮಲ್ಲಿ. 3 ದಿವಸ ಕಂಪೋಸಿಂಗ್, 2 ದಿವಸ ಸಾಂಗ್ ರೆಕಾರ್ಡಿಂಗ್, 3 ದಿವಸ ರೀರೆಕಾರ್ಡಿಂಗ್. ಬೆಳಿಗ್ಗಿಂದ ಸಾಯಂಕಾಲಕ್ಕೆ ಎಲ್ಲರೂ ಬಿಸಿ. ರಾತ್ರಿ 11 ಗಂಟೆ ತನಕ ಕೆಲಸ ಮಾಡೋದು, ಮತ್ತೆ ಬೆಳಿಗ್ಗೆ 7 ಗಂಟೆಗೆ ಮತ್ತೆ ನೆಕ್ಸ್ಟ್ ಪಿಕ್ಚರ್ ರೆಕಾರ್ಡಿಂಗ್. ಸೊ ಆ ಪೀಕ್ ನೋಡಿದವರು ನಿಜ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿ ಎಲ್ಲ ಕರ್ನಾಟಕ ಯಾವತ್ತೂ ಮರೆಯದಂಥ ಕಲಾವಿದ. ಸಂಗೀತ ಪಾಂಡಿತ್ಯ ಪಡೆಯೋದೊಂದು, ಕಂಪೋಸಿಂಗ್ ಅನ್ನೋದು ಬೇರೆನೇ ಆಗ್ತದೆ. ಅದು ದೈವದತ್ತವಾಗಿ ಬರೋದು. ಕಂಪೋಸರ್ಸ್ ಯಾರು ಕಲಿತು ಕಂಪೋಸರ್ ಆಗೋದಿಲ್ಲ. ಕಂಪೋಸರ್ಸು ಅವರ ಬರ್ತಲೇ ಬಂದಿರುತ್ತೆ. ಇಟ್ಸ್ ಎ ಗಾಡ್ ಗಿಫ್ಟ್. ಸೊ ನಮಗೆ ನಿಜವಾಗಿ ಕರ್ನಾಟಕ ದೊಡ್ಡ ಗಣಿ ಅಂತ ಹೇಳಬೇಕು. ಮನೋರಣ್ಣ ಅವ್ರದ್ದು 150 ಚಿತ್ರ ರಿಯಲಿ ನೀರಿನ ಯುವ ಪ್ರತಿಭೆ ಮತ್ತು ಅದರಲ್ಲೂ ಕೂಡ ಕರಾವಳಿ. ನಾನು ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವ. ಆದ್ದರಿಂದ ಕರಾವಳಿ ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಪ್ರಭಾವ ಕೂಡ ಬೀರ್ತಾ ಇದೆ. ಎಲ್ಲ ಅನೇಕ ಕಲಾವಿದರು, ನಿರ್ದೇಶಕರು, ಸಂಗೀತಗಾರರು, ಟೆಕ್ನಿಷಿಯನ್ಸು, ಅನೇಕ ಜನ ಆ ಭಾಗದವರು ಇವತ್ತು ಈ ಒಂದು ಚಿತ್ರರಂಗ ಕ್ಷೇತ್ರದಲ್ಲಿ ಬೆಳೀತಾ ಇರುವಂಥದ್ದು ಕೂಡ ಒಂದು ಒಳ್ಳೆಯ ಒಂದು ಸೂಚನೆ. ಯಾಕಂದರೆ ಆ ಭಾಗದಲ್ಲಿ ಸಂಸ್ಕೃತಿ ಮತ್ತು ನಮ್ಮ ಪಾರಂಪರಿಕ ಒಂದು ಕಲೆಗಳಿಗೆ ಇವತ್ತು ಕೂಡ ಒಂದು ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಇರುವಂಥ ಒಂದು ಪ್ರದೇಶ ಇವತ್ತು ಕನ್ನಡ ಚಿತ್ರರಂಗ. ಇದರಲ್ಲಿ ಒಂದು ರೀತಿ ಅನೇಕ ಒಂದು ಸವಾಲುಗಳು ಎದುರಿಸ್ತಾ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆಧುನಿಕ ಒಂದು ವ್ಯವಸ್ಥೆಗಳು, ಈ OTT ಪ್ಲ್ಯಾಟ್ಫಾರ್ಮ್ಗಳು ಮತ್ತು ವಿಭಿನ್ನ ಬೇರೆ ಬೇರೆ ಎಲ್ಲ ಭಾಷೆಗಳಿಂದಲೂ ಕೂಡ ಸ್ಪರ್ಧೆ, ಅದೆಲ್ಲ ಕೂಡ ಇವತ್ತು ಇನ್ನೊಂದು ಕಡೆ ಕನ್ನಡದ ಒಂದು ಚಿತ್ರರಂಗದ ಕ್ಷೇತ್ರ ಬೆಳವಣಿಗೆ ಯಾವ ಮಟ್ಟದಲ್ಲಿ ಅದು ಸಾಗಬೇಕಾಗಿದೆ ಆ ಒಂದು ರೀತಿಯಾಗಿ ಹೋಗ್ತಾ ಇರೋದು ಕೂಡ ಕೆಲವರು ಅದರ ಬಗ್ಗೆ ಮಾತಾಡ್ತಿರೋದು ಕೂಡ ಇದೆ. ಅದರಿಂದ ಸ್ಫೂರ್ತಿ ಇರ್ತಕ್ಕಂಥ, ಹೊಸ ಚಿಂತನೆ ಇರ್ತಕ್ಕಂಥ, ಹೊಸ ಆಲೋಚನೆ ಎಂದು ಬದ್ಧತೆಯಿಂದ ಮಾಡತಕ್ಕಂಥ ಕಲಾವಿದರು ಭಾಳ ಮತ್ತು ಚಿತ್ರದ ಒಂದು ಮನೋಭಾವಗಳ ಇರೋದ್ರಿಂದ ಖಂಡಿತವಾಗಿಯೂ ನಮ್ಮ ನಿರೀಕ್ಷೆ ಭಾಳ ಇದೆ. 31 ದಿವಸ
ಅಂತ ಹೇಳಿದ್ರೆ 30 ದಿವಸ ಕನಿಷ್ಠ ಓಡಬೇಕು, ನಂತರ ಎಷ್ಟಾದರೂ ಓಡಬೇಕು. 31 ಡೇಸ್ ಮಿನಿಮಮ್ ಅದು ಗ್ಯಾರಂಟಿ ಓಡಬೇಕು ಅಂತ ನಾನು ಶುಭವನ್ನು ಹಾರೈಸಿ ಅವರಿಗೆ ಒಳ್ಳೆಯದಾಗಲಿ ಅಂತ ಸಂದರ್ಭದಲ್ಲಿ ಹೇಳಿ